ವ್ಯತಿರಿಕ್ತವಾದ ಕೆಲವೊಂದು ಹೇಳಿಕೆಗಳನ್ನು ಬರ್ತಾ ಇದೆ. ಆ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ನೋಡಿ. ಪತ್ತೂರು ಮಂಜುನಾಥನವರು ನಿನ್ನೆ ಹೇಳಿಕೆ ಕೊಟ್ಟದ್ದನ್ನು ನಾನು ಗಮನಿಸಿದ್ದೀನಿ, ಮಾಧ್ಯಮದಲ್ಲಿ ನಾನು ನೋಡಿದೆ. ಪತ್ತೂರು ಮಂಜುನಾಥ್ ಅವರು ಬಹುಶಃ ಅವರೇನು ಈ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಐತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಭಾರತ ದೇಶ ಭಾಳ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥದ್ದು. ಮತ್ತು ಇದು ಏನು ನಮ್ಮ ಪ್ರವಾಸಕ್ಕೆ ಹೋದಂಥ ಸಾರ್ವಜನಿಕರ ಮೇಲೆ 26 ಜನರ ಮರಣ ಹೊಂದಿರತಕ್ಕಂಥದ್ದು. ಮತ್ತು ಅವತ್ತು ನಮ್ಮ ಭಾರತ ಸೋದರ ಸೋದರಿಯರು ಅವತ್ತು ಭಾಳಷ್ಟು ಕಣ್ಣೀರು ಹಾಕ್ಕೊಂಡು ಅವರವರ ಗಂಡಂದಿರನ್ನ, ತಂಗಿದವರನ್ನ, ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ಇತಿಹಾಸ. ಅದರ ಸೇಡು ತೀರಿಸೋದಕ್ಕಾಗಿಯೇ ಇವತ್ತು ಭಾರತ ದೇಶ ಉಗ್ರರ 9 ತಾಣಗಳ ಮೇಲೆ ದಾಳಿ ಮಾಡಿ ಒಂದೇ ರಾತ್ರಿಯಲ್ಲಿ 9 ಉಗ್ರರ ತಾಣಗಳನ್ನು ಉಡಾಯಿಸಿ ಮಾಡಿ ಸುಮಾರು 80ರಿಂದ 100 ಜನ ಸತ್ತಿರಬಹುದು ಅಂತಕ್ಕಂಥದ್ದನ್ನು ಒಂದು ಸರ್ಕಾರ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ದೇಶಕ್ಕೆ. ಇವತ್ತು ಅದರ ಬದಲಾಗಿ ಕೆಲವೊಂದಿಷ್ಟು ಪಾಕಿಸ್ತಾನ ಕಡೆಯಿಂದ ನಮ್ಮ ಕಡೆಯಿಂದ ಪಾಕಿಸ್ತಾನದ ಕಡೆ ಕೆಲವೊಂದಿಷ್ಟು ವಾರಗಳು ಆಗಿರ್ತಕ್ಕಂಥದ್ದು, ಯುದ್ಧ ನಡೆದಿರ್ತಕ್ಕಂಥದ್ದನ್ನು ನೀವು ಗಮನಿಸಿದಿರಿ. ದೇಶ ಯಾವತ್ತು ಯಾವುದೇ ಉದ್ದೇಶ ಇಟ್ಕೊಂಡು ವಾರ ಮಾಡಿರ್ತಕ್ಕಂಥದ್ದಲ್ಲ, ಭಯೋತ್ಪಾದಕರನ್ನ ಗುರಿ ಇಟ್ಟು ಮಾಡಿರ್ತಕ್ಕಂಥದ್ದು. ಭಯೋತ್ಪಾದಕರು ಯಾವಾಗ ಇವರು ಸುಮ್ಮನಿರ್ತಕ್ಕಂಥ ನಮ್ಮ ತಾಯಂದಿರ ಸಿಂಧೂರವನ್ನು ಅಡಗಿಸ್ತಕ್ಕಂಥ ಕೆಲಸ ಮಾಡಿದರು. ಅದರ ಬದಲಾಗಿ ಆಪರೇಷನ್ ಸಿಂಧೂರು ಅಂತಕ್ಕಂಥ ಹೆಸರು ಮೇಲೆ ಇವತ್ತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನದವರು ಅನೇಕ ಒಳ್ಳು ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ರು. ಸತ್ಯಾಂಶ ಈಗ ಗೊತ್ತಾಗ್ತಾ ಇದೆ, ಜಗತ್ತಿಗೆ ಸಂದೇಶ ಸಾರ್ತದಾರ. ಹೌದು, ನಮ್ಮಲ್ಲಿ ಭಾರತ ನಮ್ಮ ಮೇಲೆ ಅನೇಕ ಸ್ಥಳಗಳಲ್ಲಿ ಗುರುತಿಸಿ ಟಾರ್ಗೆಟ್ ಮಾಡಿ ಡ್ರೋನ್ ಮುಖಾಂತರ ನಮ್ಮನ್ನು ಭಾಳಷ್ಟು ನಾಶ ಮಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಇವತ್ತು ಒಪ್ಕೊಂತಿದ್ದಾರೆ. ಮೊದಲೇನು ಹೇಳ್ತಿದ್ರು, ಏನೂ ಆಗಿಲ್ಲ ನಮ್ಮಲ್ಲಿ, ನಾವೇ ಭಾರತ ದೇಶವನ್ನು ಎದುರಿಸಿಬಿಟ್ಟಿದ್ದೀವಿ, ಭಾರತ ದೇಶ ಎದುರಿಬಿಟ್ಟಿದೆ ಅಂತೇಳಿ ಭಾಳಷ್ಟು ಬಿಲ್ಡಪ್ ಕೊಟ್ಟಂಥದ್ದನ್ನು ನಾವು ವರದಿಯಲ್ಲಿ ನೋಡಿದ್ದೀವಿ ದೂರದರ್ಶನದಲ್ಲಿ. ಇದು ಎಲ್ಲ ಸುಳ್ಳು. ಆ ಸುಳ್ಳುಗಳು ಇವತ್ತೆಲ್ಲ ಬಯಲಿ ಬಿದ್ದಿದೆ. ಸತ್ಯಾಂಶ ಏನಾಗಿದೆ ಅಂತಕ್ಕಂಥದ್ದು, ದೇಶ ಏನು ಮಾಡಿದೆ, ಏನು ಟಕ್ಕರ್ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಂದೇಶ ಕೊಟ್ಟಿದೆ. ಅದನ್ನೆಲ್ಲರೂ ಮನವರಿಕೆ ಮಾಡ್ಕೋಬೇಕು. ಮಂಜುನಾಥ್ ಅವರು ಏನು ಮಾತಾಡಿದರೆ ಸರಿಯಾದ ಅರ್ಥ ಮಾಡಿಕೊಂಡು, ಏನಿವತ್ತು ನಮ್ಮ ಸೈನಿಕರು ಏನಿವತ್ತು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ತಕ್ಕಂಥ ಏಟನ್ನು ಕೊಟ್ಟಿದ್ದಾರಲ್ಲ, ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈ ದೇಶದ ಬಗ್ಗೆ, ಸೈನಿಕರ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡಬೇಕಾಗಿತ್ತು ಒಬ್ಬ ಶಾಸಕನಾದ